ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನ್ ಮತ್ತೆ ಯಾಕೆ ಬಂದೆ? ನಿನ್ ಗಂಡ ಹೊಡೆದ ಡೇಟಿಗೆ ನಾನು ಬದುಕಿದ್ದೇನೆ ಸತ್ತಿದ್ದೇನೆ ಅಂತ ನೋಡಕ್ಕ ಬದುಕಿದ್ದೇನೆ ಮತ್ತೆ ಸಾಯ್ತಾನ ಅಂತ ಬಂದಿದ್ಯಾ? ಅಲ್ಲ ರವಿಶಂಕರ್ ಅವರೇ, ನನ್ನ ಮಾತು ಕೇಳಿ. ಏನ್ ನಿನ್ ಮಾತು ಕೇಳೋದು? ನೋಡಿದೆ ಬಂಗಾರಿ, ಇವಳು ವಯಸ್ಕೊಂಡು ಮಾತಾಡ್ತಿದ್ದೆ ಅಲ್ಲ, ಒಳ್ಳೆಯವಳು ಗುಣವಂತಳು ಅಂತ ಗೊತ್ತಾಗ್ತಿದೆ ತಾನೇ ಎಷ್ಟು ಒಳ್ಳೆಯವಳು ಅಂತ. ಇವಳು ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ನಮಗೆ ಪಾಪ ಸುತ್ಕೊಳ್ಳುತ್ತೆ. ಬಾ ಬಂಗಾರಿ ಹೋಗೋಣ. ಸೌಪರ್ಣಿಕ ಅವರೇ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ನೋಡಿ, ಸಿದ್ದು ಅವರು ಯಾವ ಉದ್ದೇಶ ಇಟ್ಕೊಂಡು ಈ ಆಕ್ಸಿಡೆಂಟ್ ಮಾಡಿಲ್ಲ. ಅವ್ರು ಯಾರಿಗೂ ನೋವು ಕೊಡೋಕೆ ಇಷ್ಟಪಡಲ್ಲ. ನೀವೇ ಒಂದ್ಸಲ ಯೋಚನೆ ಮಾಡಿ ಇದ್ರ ಬಗ್ಗೆ. ನನಗೇನಾದ್ರೂ ಕೆಟ್ಟ ಆಲೋಚನೆಗಳಿದ್ದಿದ್ರೆ ನಾನು ಆಸ್ತಿನ ನಿಮ್ಮ ಹೆಸರಿಗೆ ಬರ್ದು ಕೊಡ್ತಿದ್ನಾ, ಅಥವಾ ನಾನು ಖುಷಿನ ವಾಪಸ್ ನಿಮಗೆ ಕೊಟ್ಬಿಡ್ತಿದ್ನಾ? ಇದ್ದಕ್ಕಿದ್ದಾಗೆ ನೀವು ಈ ಕೇಸ್ನ ರೀಓಪನ್ ಮಾಡಿ ಇಷ್ಟೆಲ್ಲ ಸೀರಿಯಸ್ ಆಗ್ಬಿಟ್ರಲ್ಲ. ಸಿದ್ದು ಅವ್ರು ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ತಾನಾಗ್ ತಾನೇ ಒಪ್ಕೊಂಡ್ರಲ್ಲ. ಅವ್ರೇನಾದ್ರೂ ಹೇಳ್ದೆ ಹೋಗಿದ್ದಿದ್ರೆ ಬೇರೆನೇ ವಿಷಯ ಆಗ್ತಿತ್ತು. ದಯವಿಟ್ಟು ಇದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ಸೌಪರ್ಣಿಕ ಅವ್ರೆ. ಏಯ್, ಏನ್ ಯೋಚನೆ ಮಾಡೋದು? ನಿನ್ ಗಂಡ ಏನೇ ಮಾಡಿದ್ರು ನಿನ್ನ ಹತ್ರ ಅದಕ್ಕೊಂದು ರೀಸನ್ ಇದೆ ಅಲ್ವಾ? ಎಷ್ಟೊಂದು ನಿನ್ ಗಂಡ ಬಿಟ್ಕೊಡ್ತೀಯಾ? ಬಿಟ್ಕೊಡಲ್ಲ. ಅವನೇ ಬರ್ತಾನೆ, ನಾನು ಆಕ್ಸಿಡೆಂಟ್ ಮಾಡಿದ್ದು ಅಂತಾನೆ, ಆಕ್ಸಿಡೆಂಟು ಅವನೇ ಮಾಡ್ತಾನೆ, ಮತ್ತೆ ಕೇಸ್ ಹಾಕಿದಾಗೆ ಜಡ್ಜ್ ಮುಂದೆ ನನಗೆ ಹೊಡಿತಾನೆ. ಅವನು ಏನು ಅಂತ ಅನ್ಕೊಂಡಿದ್ದಾನೆ? ಹಾ, ಹಲೋ, ಇವೆಲ್ಲ ಆಟ ನಮ್ಮ ಮುಂದೆ ನಡೆಯಲ್ಲ. ನಿಮ್ಮಂಥವ್ರನ್ನ ತುಂಬ ಜನ ನೋಡಿದ್ದೀವಿ. ಇರಲಿ, ಏನೇ ಇದ್ರೂ ಕೋರ್ಟ್ ಡಿಸೈಡ್ ಮಾಡುತ್ತೆ. ಇನ್ಫ್ಯಾಕ್ಟ್ ನಿನ್ನ ಹತ್ರ ಇಷ್ಟು ನಿಂತ್ಕೊಂಡು ಮಾತಾಡೋ ಅವಶ್ಯಕತೆನೇ ಇಲ್ಲ. ಬಂಗಾರಿ, ಇವಳು ಮಾತು ಕೇಳ್ಕೊಂಡು ನೀನೇನಾದ್ರು ಅವಳಿಗೆ ಸಪೋರ್ಟ್ ಮಾಡಿದರೆ ನಾನು ಕಳ್ಕೋತೀಯ ಅಷ್ಟೇ. ಬಂಗಾರಿ, ಇವಳ ಹತ್ರ ಮಾತಾಡೋದೇ ವೇಸ್ಟು. ನಿಂಗೆ ಇವಳು ಒಳ್ಳೆಯವಳ ಕೆಟ್ಟವಳ ಅಂತ ಗೊತ್ತಾಗಲ್ಲ. ಬೇಕಿದ್ರೆ ನೋಡು, ಈ ಕೇಸ್ಗೂ ನನಗೂ ಸಂಬಂಧ ಇದೆ ಅಂತ ನನ್ನ ತಲೆ ಮೇಲೆ ಗೂಬೆ ಕೂರಿಸಿದ್ರು ಕೂಸ್ತಾರೆ. ಕೇಸಲ್ಲ ಇವಳು. ಹಾ, ನೋಡು ಬಂಗಾರಿ, ನಿನ್ನ ಮನಸ್ಸು ಮಗು ಥರ. ಅದಕ್ಕೆ ಇವರು ನಿನ್ನನ್ನು ತುಂಬ ಈಸಿಯಾಗಿ ಕನ್ವಿನ್ಸ್ ಮಾಡ್ತಾರೆ. ಇವಳ ಹತ್ರ ಹೀಗೆ ಮಾತಾಡ್ತಿದ್ರೆ ನಮ್ಮ ಮಧ್ಯೆ ತಂದಿಟ್ಬಿಟ್ಟು ಡಿವೋರ್ಸ್ ಮಾಡಿಸ್ಬಿಡ್ತಾಳೆ. ಹಾ, ನೋಡು ಬಂಗಾರಿ, ನಿಂಗೆ ನಾನು ಏನು ಅಂತ ಗೊತ್ತು ತಾನೆ? ಇಷ್ಟು ವರ್ಷದಿಂದ ನೋಡ್ತಿದ್ಯಾ. ನಾನು ಏನೇ ಮಾಡಿದ್ರು ನಮ್ಮ ಒಳ್ಳೆದಕ್ಕೆ ಮಾಡ್ತೀನಿ ತಾನೆ. ಇವಳು ಮಾತೆಲ್ಲ ಕೇಳ್ಕೊಂಡು ನಿಲ್ಬೇಡ ಇಲ್ಲಿ. ಬಾ ಬಂಗಾರಿ ಹೋಗೋಣ. ಬಾ ಪುಟ್ಟಿ.